ಪ್ಲೀಸ್ ಹತ್ರ ಬನ್ರಿ, ನಾನು ಪಡುವಾರಳ್ಳಿ ಪಾಂಚಾಲಿ, ನವ ಯುವಕರ ಹುಡುಗೋ ಸಂಚಾರಿ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಸ್ಟೋರಿ ಅಂತ ಅಂದಳಿ ಈಗ ಸಮಾರ್ಥ ಆಯ್ತು. ಕ್ಲೈಮ್ಯಾಕ್ಸ್ ನೀವಿಬ್ರೆ ಬರೀನಿ. ಜಾನಿ ಮನೇಲಿ ಮಾಡಿದ್ ಸಾಲ್ದು ಅಂತ ಇವ್ನ ಇಲ್ಲ ಕರ್ಕೊಂಬಂದ್ ರಂಗಿನಾಟ ಆಡ್ತಿದ್ರ. ಮಧು ನೀನ್ ನೋಡ್ತಿರೋದೆಲ್ಲ ಸುಳ್ಳು, ಇಲ್ಲಿ ನಾವೇನು ಮಾಡ್ತಿಲ್ಲ. ನೀವೆಲ್ಲ ಸುಳ್ಳು ಹೇಳ್ಬೇಡಿ, ನಾವೇ ಕಣ್ಣಾರೆ ಕಂಡಿದ್ದೀವಿ. ಪಾಪಣ್ಣ ನೀವು ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ, ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಆಮೆ ಪುಟ್ಮಲಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳಮ್ಮೆ. ಇದಕ್ಕೆ ನಾವು ಬಂದಿರೋದು ಬ್ಯಾರೆ ವಿಷಯ ಮಾತಾಡಕ್ಕೆ. ನಿಮ್ ವಿಷಯ ನಮಗ್ ಚೆನ್ನಾಗೇ ಗೊತ್ತು ಪುಟ್ಮಲ್ಲಿ ಅವ್ರೆ. ಇವತ್ತಿಗೆ ನಾವು ಇವ್ರ ಮೇಲೆ ಇಟ್ಟಿದ್ ನಂಬಿಕೆ ಪೂರ್ತಿಯಾಗಿ ಸತ್ತೋಯ್ತು. ಇವ್ರಿಗೆ ನಾವು ಡಿವೋರ್ಸ್ ಕೊಟ್ಟು ನಮ್ ದಾರಿ ನಾವು ನೋಡ್ಕೊಳ್ಳೋಣ. ಹಾಗೆಲ್ಲ ಹೇಳ್ಬೇಡಿ, ಇವಳನ್ನ ಕರ್ಸಿದ್ದು ನಾನೇನೆ. ಒಟ್ಟಲ್ಲಿ ನಾವು ಗಂಡ್ಗಳ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಅಂದೇಳಿ ನಿಮ್ಮ ಮಾತಲ್ಲಿ ಸಾಬೀತಾಯ್ತು ಕಣ್. ನೀವು ಮುಂದಷ್ಟು ಮಧು ತಪ್ಪು ತಿಳ್ಕೊಂಡು ನನ್ನನ್ನು ದೂರ ಮಾಡ್ತಿದ್ಯಾ. ನಿಜ ಏನು ಅಂತ ಈ ಜಯಮ್ಮನ್ನೇ ಕೇಳು. ಜಯಮ್ಮ ಯಾಕೆ ಸುಮ್ಮನೆ ನಿಂತಿದ್ಯಾ? ನಮಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂತ ನಿಜ ಹೇಳು. ಹೌದು ಅಕ್ಕಂದ್ರ. ಅಕ್ಕಗೆ ಇಕ್ಕ ಅಂದ್ರೆ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ನೋಡಿ, ನೀವ್ ತಿಳ್ಕೊಂಡಿರೋ ಹಾಗೆ ಇವ್ರಿಬ್ರಿಗೂ ನನ್ಗೂ ಏನು ಸಂಬಂಧ ಇಲ್ಲ. ಅವತ್ತು ಇವ್ರಿಬ್ರು ನನ್ನ ನಿಮ್ ಮನೆ ಕರೀಲೂ ಇಲ್ಲ. ಪೊಲೀಸ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನೇ ಅಲ್ಲಿಗೆ ಬಂದೆ. ಅಷ್ಟ್ರಲ್ಲಿ ಇಷ್ಟೆಲ್ಲ ಆಗೋಯ್ತು. ಪಾಪ ಇವ್ರಿಬ್ರದ್ದು ಏನು ತಪ್ಪಿಲ್ಲ. ಇವ್ರಿಬ್ರನ್ನ ಕ್ಷಮಿಸಿ. ಥ್ಯಾಂಕ್ ಯು. ನಿನ್ನ ಮಾತನ್ನ ನಾನು ಹ್ಯಾಂಗ್ ನಂಬೋದು? ಹೀಗೆ ಹೇಳಂದಳಿ ಈ ಹೆಕ್ಕ ತಿಂಬವು ನಿಂಗೆ ಹೇಳಿಪ್ಪಕ್ಕೂ ಸಾಕಲ್ಲ. ನೋಡಿ, ಅಂತ ಅವಶ್ಯಕತೆ ನನಗೇನಿಲ್ಲ. ನಾನು ತಪ್ಪು ಮಾಡದೇ ಇದ್ರು ಪರಿಸ್ಥಿತಿ ನನ್ನ ತಪ್ಪು ಮಾಡಿಸ್ತಾ ಇದೆ. ನಾನು ವೃತ್ತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವರಿಬ್ರಿಗೂ ನನಗೂ ಏನು ಸಂಬಂಧ ಇಲ್ಲ. ಇದಕ್ಕೂ ಮೇಲೆ ನಿಮ್ಮಿಷ್ಟ. ಪಾಪಣ್ಣ ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮ್ಯಾಲೆ ಅನುಮಾನ ಪಟ್ಬಿಟ್ಟು ನಾನು ನಿಮ್ಮನ್ನ ಹೊಟ್ಟೆಯಿಂದ ಆಚಕಾಕ್ಬಿಟ್ಟೆ. ತೊಂದ್ರೆ ಇಲ್ಲ ಬಿಡಮ್ಮೆ. ಈಗಲಾದ್ರೂ ಗೊತ್ತಾಯ್ತಾ ನಿನ್ನ ಗಂಡ ಶ್ರೀರಾಮಚಂದ್ರೇಗೌಡ ಅಂತ. ಇನ್ಮೇಲೆ ಅನುಮಾನ ಪಡಬೇಡ. ಮಧು ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಕ್ಷಮಿಸಿದ್ದೀನಿ. ಆದ್ರೆ ನಂಗೊಂದು ಡೌಟು, ನೀವ್ಯಾಕೆ ಮಂಚದ ಕೆಳಗೆ ಬಚ್ಚಿಟ್ಕೊಂಡಿದ್ರಿ? ಅದು ಗೌಡ್ರ ಮನೇಲಿ ಇಲಿ ಕಾಟ ಜಾಸ್ತಿ ಆಗಿದೆ ಅಂದ್ರು, ಅದಕ್ಕೆ ಔಷಧಿ ಇಡೋಣ ಅಂತ ಹೋಗಿದ್ದೆ ಅಲ್ವಾ ಗೌಡ್ರೆ? ನಿಮ್ಮ ಎಲ್ಲರ ಅನುಮಾನ ಪರಿಹಾರ ಇದ್ರೆ ನೀವೆಲ್ಲ ಹೊರಡ್ಲಕ್ಕೆ. ನಾನು ಈ ಜಯಮ್ಮನ್ನ ಎತ್ತೈಕೊಂಡೋದೆ ಅಂದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋತೆ ಅಂದೇಳಿ ಹೇಳಿದೆ. ಜಯಮ್ಮ ನಡಿ. ಇನ್ಸ್ಪೆಕ್ಟ್ರೇ, ನಾನು ಎಲ್ಲೇ ಹೋದ್ರು ಮತ್ತೆ ಬಂದೇ ಬರ್ತೀನಿ. ಬಂದ್ಮೇಲೆ ಈ ಜಯಮ್ಮನ್ ಪವಾಡ ನಾ ಮುಂದುವರಿಸ್ತೀನಿ. ಈ ಕಿತ್ತೋಗಿರೋ ಪಟ್ಟಿ ಚಡ್ಡಿ ಬನ್ನಿನ ಮಾರರ ಮುಂದೆ ನನ್ಗೆ ಅವಮಾನ ಮಾಡ್ಬೇಕಾ? ನಿನ್ನ ಚೆನ್ನಾಗಿ ನೋಡ್ಕೋತಿದ್ದೀನಿ ತಾನೆ? ನೀನನ್ನ ಚೆನ್ನಾಗಿ ನೋಡ್ಕೋತಿಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತಿದ್ದೀನಿ. ಮಧುರವ್ರ ಇವ್ರ ಕತೆ ಬಿಟ್ಟಾಕಿ, ಇದು ಮುಗಿಯದ ಕತೆ. ಅದ್ ಯಾರು ಬರ್ತಾರ ಅಂದ್ರಲ್ಲ ಅವ್ರ ಬಗ್ಗೆ ಹೇಳಿ. ನನ್ನ ಫ್ರೆಂಡ್ ಬರ್ತಿದ್ದಾಳೆ. ನಿನ್ ಫ್ರೆಂಡಾ? ಯಾರು? ಏನಪ್ಪನವ್ರೆ, ಅವ್ರ ಫ್ರೆಂಡ್ ಬರ್ತಾರ ಅಂದ್ರೆ ನೀವ್ ಯಾಕೆ ಬಾಯಲ್ಲಿ ಲಾಡು ಬಿದ್ದವ್ರ ತರ ಆಡ್ತಾ ಇದಾರಿ? ಅವಳು ಫ್ರೆಂಡ್ ಅಂದ್ಮೇಲೆ ನನಗೂ ಫ್ರೆಂಡ್ ಅಲ್ವೇನ್ರಿ? ದಿನ ನಿಮ್ಮ ಮುಖ ನೋಡಿ ನೋಡಿ ಸೀದೋಗಿರೋ ಕಡಲೆ ಬೀಜ ತಿನ್ನಂಗೆ ಆಗ್ಬಿಟ್ಟಿದೆ. ಹೊಸ ಪಾಪ್ಕಾರ್ನ್ ತಿನ್ನೋಣ ಅಂತ. ಅಂದ್ರೆ ಅವಳು ನನ್ನ ಫ್ರೆಂಡ್ ಆಗ್ತಾಳೆ ಅಂತ. ಅಷ್ಟೊಂದೆಲ್ಲ ಸೀನ್ ಇಲ್ಲ. ಅವಳು ಇಲ್ಲಿಗೆ ಬರ್ತಿರೋದು ನಿಮ್ ಫ್ರೆಂಡ್ಶಿಪ್ ಮಾಡಕ್ಕಲ್ಲ, ಮದ್ವೆ ಆಗಕ್ಕೆ. ಮದ್ವೆನಾ? ಅವಳಿಷ್ಟು ವರ್ಷ ಮದ್ವೆನೇ ಆಗಲ್ಲ ಅಂತಿದ್ಲು. ಈಗ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿರೋದೇ ಒಂದ್ ದೊಡ್ಡ ಪವಾಡ. ಅದು ಇಲ್ಲಿಗೆ ಬಂದು ಮದ್ವೆ ಆಗ್ತೀನಿ ಅಂತಿದ್ದಾಳಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಮಧು, ನೀನು ನನ್ನಂತ ಹ್ಯಾಂಡ್ಸಮ್ನ ಮದ್ವೆ ಆಗಿದೆಯಲ್ಲ, ಅದನ್ನ ನೋಡಿ ಅವಳು ಮನ್ಸು ಬದಲಾಯಿಸ್ಬಿಟ್ಟಿದ್ದಾಳೆ. ರೀ, ಇದು ಮನೆ ರೀ, ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅದು ಗಂಟಿಗೆ ಯಾನ ಸಿಗಾಕೊಂಡ್ಬಿಡ್ತು. ಎಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಚಂದಾಗಿ ಗೊತ್ತದೆ. ಮೊದಲು ಕನ್ನಡಿ ಮುಂದೆ ನಿಂತ್ಕೊಂಡು ಮುಖ ನೋಡ್ಕೊಳ್ಳಿ, ಆಗ ನೀವು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಗೊತ್ತಾಯ್ತದೆ. ಮಧು, ನೀನೇ ಹೇಳು, ನಾನು ಚೆನ್ನಾಗಿಲ್ವಾ? ನಾನು ಚೆನ್ನಾಗಿರೋದಕ್ಕೆ ತಾನೆ ನಿನ್ನನ್ನು ಲವ್ ಮಾಡಿ ಮದುವೆ ಆಗಿದ್ದು. ಅದು ಇವ್ರ ಹಣೆ ಬರ. ಅಂದ್ರೆ ಯಾರ್ಯಾರ ಹಣೆಯಲ್ಲಿ ಯಾವ್ಯಾವ ಹೆಸರು ಬರೆದಿರುತ್ತೋ ಅವ್ರನ್ನೇ ಮದುವೆ ಆಯ್ತಾರೆ ಅಂದಿ. ಅಲ್ಲೇ ಮಧುರವ್ರೆ, ಇಲ್ಲಿ ಯಾವ ಗಂಡಿದ್ದು ಅಂತ ಅವ್ರನ್ನ ಇಲ್ಲಿ ಕರೆಸ್ತಾ ಇದ್ದಾರೆ. ಇರೋದು ನಾವಿಬ್ರು ಸೋಲ್ಡ್ ಔಟು. ಇನ್ನು ಇಡೀ ಕಾಲೋನಿ ಹುಡುಕರು ಯಾವ ಗಂಡು ಇಲ್ವಲ್ಲ, ಇಲ್ಲಿ ಯಾರನ್ನು ಮದುವೆ ಆದರು? ನೀವು ಸುಂದರವಾಗಿದ್ದೀರಂತ ಯಾರು ಹೇಳಿದ್ದು? ತೊಂದ್ರೆ ಇಲ್ಲ, ನೀವು ಆಟಗಳು ಆಡ್ತಾ ಇದ್ರಿ. ನನ್ನ ಸೌಂದರ್ಯಕ್ಕೆ ಸೋತು ತಾನೆ ಪುಟ್ಮಲ್ಲಿ ನನ್ನ ಮದುವೆ ಮಾಡ್ಕೊಂಡಿದ್ದು. ಅವ್ರ ಹಣೆ ಬರ. ನಿಮ್ಗೂ ಅವ್ರಿಗೂ ಕಂಕಣ ಬಲ ಇತ್ತು, ಮದುವೆ ಆಯ್ತು. ಸ್ವಲ್ಪ ಕಾಯ್ತಿದ್ರೆ ಅವ್ರ ಕಂಕಣ ಬಲ ನನ್ನ ಜೊತೆಗೆ ಇರ್ತಿತ್ತು. ಅನ್ಕೊಂಡಾಗಾಯ್ತು. ಸಾಕ್ ಸುಮ್ನಿರ್ತೀರಾ? ನಿಮ್ಮನ್ನ ನೀವೇ ಹೊಗ್ಳ್ಕೋಬೇಡಿ. ಬರೀ ಮುಖ ಸುಂದರವಾಗಿದ್ರೆ ಸಾಲದು, ಮನ್ಸು ಸುಂದರವಾಗಿರ್ಬೇಕು. ಅದು ನಿಮ್ಮಿಬ್ರಿಗೂ ಇಲ್ಲ. ಬರೀ ಹುಡುಗಿರಷ್ಟೇ ಅಲ್ಲ, ಆಂಟರು ನಿಮ್ನ
ಇಷ್ಟಪಡಲ್ಲ. ಚೆಲುವೆಲ್ಲ ನಂದೆಂದಿತು ಹೂವು ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಹೂವು ಚೆಲುವೆಲ್ಲ ನಂದೆಂದಿತು. ವಾ ಪುಟ್ಟಮಲ್ಲಿ ಅವರೇ, ವಾ 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 ವಾ. ಎಷ್ಟು ಚೆನ್ನಾಗಿ ಹಾಡ್ತೀರಾ ನೀವು. ಹಾಡೋದನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ. ಅಂದ್ರೆ ನಿಮ್ಮ ಹಾಡನ್ನ ಕೇಳಿ ಸೋತೋಗ್ಬಿಡ್ಬೇಕು ಅನ್ಸುತ್ತೆ ಅಂದೆ. ಚಂದನ್ ಅವ್ರೆ ಹಂಗೇನೂ ಇಲ್ಲ, ನೀ ಏನೋ ಬಂದದ್ದು ಹೇಳ್ತೀನಿ. ಹಾಗೆ ಹೇಳ್ಬಿಡಿ ಪುಟ್ಟಮಲ್ಲಿ ಅವರೇ, ನೀವು ಏನು ಹೇಳಿದ್ರು ಚಂದ, ನಕ್ರು ಚಂದ, ಕೋಪ ಮಾಡ್ಕೊಂಡ್ರು ಚಂದ, ಒಟ್ಟಾರೆ ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನು ಚಂದಿರ. ಏನಿದು ಅಪಸ್ವರ? ಇದು ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಹೃದಯದ ಸ್ವರ. ನಿಮ್ಮ ಸೌಂದರ್ಯನ ಹಾಡಿ ಹೊಗಳ್ತಿದ್ದೀನಿ ಪುಟ್ಟಮಲ್ಲಿ ಅವರೇ. ನನ್ನನ್ನ ಹೊಗಳ್ಬೇಕಾಗಿರೋದು ನೀವಲ್ಲ, ನಮ್ಮ ಬಾಬಣ್ಣ. ಪುಟ್ಟಮಲ್ಲಿ ಅವರೇ, ಅವ್ರಿಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮೇಲೆ ಎಷ್ಟು ಗೆರೆ ಇದೆ ಅಂತ ಗೊತ್ತೇ ಹೊರತು ನಿಮ್ಮ ಸೌಂದರ್ಯದ ಬೆಲೆ ಗೊತ್ತಿಲ್ಲ. ಹಂಗೇನು ಇಲ್ಲ ನೀ, ನಮ್ಮ ಬಾಬಣ್ಣ ನನ್ನ ಸಾನೆ ಹೊಗಳ್ತಾರೆ, ಜನಗಳು ಕೇಳಿಸ್ಕೊಂಡ್ಬಿಟ್ರೆ ಫೂಲ್ ಆಗ್ಬಿಡ್ತಾರೆ. ಪುಟ್ಟಮಲ್ಲಿ ಅವರೇ, ಅದು ಫೂಲ್ ಅಲ್ಲ, ಫೀಲು. ಹಿಡಿದ್ರೆ ಚಾಡ ಅದೇ. ನಾನಿದನ್ನ ನಂಬೋದಿಲ್ಲ. ನೀವು ಯಾವತ್ತಾನೆ ಅವ್ರನ್ನ ಬಿಟ್ಕೊಟ್ಟಿದ್ದೀರಾ? ಸ್ಟವ್ ಹಚ್ಚೋದಕ್ಕೆ ಲೈಟ್ರು ಬಂದಿದ್ರು, ನೀವಿನ್ನು ಬೆಂಕಿ ಕಡಿನೇ ಇಟ್ಕೊಂಡಿದ್ದೀರಾ. ಪುಟ್ಟಮಲ್ಲಿ ಅವರೇ, ನಾನು ನೋಡೋಕೆ ಹೇಗಿದ್ದೀನಿ? ಅದನ್ನ ನನ್ನನ್ನ ಯಾಕೆ ಕೇಳಿ, ಹೋಗಿ ಮಧುರ ಅವ್ರನ್ನ ಕೇಳಿ. ಅವಳನ್ನ ಕೇಳಿ ಏನಾಗಬೇಕಾಗಿದೆ? ಏನಂದ್ರೆ ನನಗೆ ನಿಮ್ಮ ಹೇಳಿಕೆ ಮುಖ್ಯ. ಹೇಳಿ, ನಾನು ನೋಡೋಕೆ ಹೇಗಿದ್ದೀನಿ? ಪುಟ್ಟಮಲ್ಲಿ ಅವರೇ, ನಾನು ಕೇಳಿದ್ದು ನಾನು ನೋಡೋಕೆ ಹೇಗಿದ್ದೀನಿ ಅಂತ, ನೀವು ನಗೋಕಲ್ಲ. ಚಂದನ್ ಅವ್ರೆ ನಿಮ್ಗೇನಾಗಿತ್ತು? ನೋಡಕ್ ಚೆನ್ನಾಗೇ ಇದ್ದೀರಿ, ಆದ್ರೆ ನಮ್ಮ ಬಾಬಣ್ಣ ಚೆನ್ನಾಗಿಲ್ಲ ನೀ. ನಿಮ್ಮ ಬಾಬಣ್ಣ ನನಗಿಂತ ಚೆನ್ನಾಗಿದ್ದಾರಾ? ಅವ್ರೊಂಥರ ರಾಕೆಟ್ ಮ್ಯಾನ್. ಪುಟ್ಟಮಲ್ಲಿ ಅವರದು ರಾಕೆಟ್ ಮ್ಯಾನ್ ಅಲ್ಲ, ಪರ್ಫೆಕ್ಟ್ ಮ್ಯಾನ್. ಹಿಡಿದ್ರೆ ಚಾಡ ಅದೇ. ನಾನಿದು ಒಪ್ಪೋದಿಲ್ಲ. ಅವ್ರು ನಿಮಗೆ ಸರಿಯಾದ ಜೋಡಿನೇ ಅಲ್ಲ. ನೀವು ಸ್ವಲ್ಪ ದಿನ ಕಾಯ್ದಿದ್ರೆ ಸುಂದರವಾದ ಹುಡುಗನೇ ಸಿಕ್ತಿದ್ದ. ಆತ್ರ ಬಿದ್ದು ಗೋತ್ರ ಕೆಡ್ಸ್ಕೊಂಡ್ಬಿಟ್ರಿ. ಚಂದನ್ ಅವ್ರೆ, ನಮ್ಮ ಬಾಬಣ್ಣನ ಬಗ್ಗೆ ಇನ್ನು ಒಂದೇ ಒಂದ್ ಮಾತಾಡಿದ್ರು ನಿಮ್ ಮುಖಕ್ಕೆ ಕುರ್ಪಾಕ್ಬಿಡ್ತೀನಿ. ಮಧು ಮಧು, ಹಾಯ್ ಶಾಕು. ನಿನ್ನ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೂ ಅಷ್ಟ. ಒಬ್ಬ ಕೈ ಇದ್ದಿದ್ದ ಭಾಳ ಬ್ಯಾಸರ ಆಗ್ಲಿಕತ್ತೈತ. ಈಗ ನೀ ಸಿಕ್ಕೆಲ್ಲ 100 ಬಾಯಿ ಸಿಕ್ದಂಗಾಯ್ತ. ಕಾಲೇಜ್ ಡೇಸಲ್ಲಿ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ? ಮದ್ವೆ ಆಗಿದ್ರ ಚೇಂಜ್ ಆಗ್ತಿದ್ನೇನೋ. ನಿನ್ ತರ್ಲೆ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಇರು, ನಾನು ಹಬ್ಬಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಜಾನಿ ಜಾನಿ. ಹಾಯ್ ಮಧು, ಒಳ್ಳೆ ಗಂಡನ ಬುಟ್ಟಿಗೆ ಹಾಕೊಂಡಿದ್ಯಾ ಕಣೆ. ನಿಂಗೆ ಹೇಗೆ ಗೊತ್ತಾಯ್ತು? ನೀನೇ ಅವ್ರಿಗೆಲ್ಲ ಹೇಳ್ಬಿಟ್ಟು ಹೀಗೆ ಗೊತ್ತಾಯ್ತು ಅಂದ್ರೆ? ರೀ ಹಂಗೇನಿಲ್ರಿ, ನಾ ಭಾಳ ಗಂಡಸನ್ ಸ್ಟಡಿ ಮಾಡೀನ್ರಿ, ಅದಕ್ಕೆ ನೋಡಿದ್ರೆ ಇವ್ರು ಹಿಂಗ ಅಂತ ಹೇಳ್ತೀನಿ. ಅದಕ್ಕೆ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ? ಜಾನಿ ಏನ್ ಮಾತಾಡ್ತಿದ್ದೀರ? ಮಾತ್ ಸಾಕು, ಹೋಗಿ ಜ್ಯೂಸ್ ತಗೊಂಬನ್ನಿ. ಶಾಕು ಬಾ, ನಾವು ಕುತ್ಕೊಂಡು ಮಾತಾಡೋಣ. ನಿಂಗೆ ಇನ್ನೊಬ್ರು ಮಾಸ್ಟರ್ ಪೀಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಮ್. ಒಂದ್ ನಿಮಿಷ ಇರು. ಹಲೋ ಹಲೋ ಪುಟ್ಮಲಿ ಅವರೇ, ನಾನು ಮಧು ಮಾತಾಡ್ತಿರೋದು. ಗೌಡ್ರು ಮನೇಲಿದ್ದಾರಾ? ಅವ್ರೆ ಯಾರು ವಿಷಯ? ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದ್ನಲ್ಲ, ಅವಳು ಬಂದಿದ್ದಾಳೆ. ಗೌಡ್ರನ್ನ ನಮ್ಮ ಮನೆ ಕಳಿಸ್ಕೊಡಿ. ಅವಳು ಅವನ್ನ ಇಷ್ಟಪಡ್ತಾಳ ಇಲ್ವಾ ನೋಡೋಣ. ಓ ಅದೆಲ್ಲ ಬೋನ್ಸೇ ಇಲ್ಲ ಬಿಡಿ. ಪುಟ್ಮಲಿ ಅವರೇ, ಅದು ಬೋನ್ಸ್ ಅಲ್ಲ, ಚಾನ್ಸು. ಹಿಡಿದ್ರಿ ಚಾಡ. ಸರಿ ಸರಿ, ಈಗಲೇ ನಮ್ಮ ಬಾಬಣ್ಣ ಕಳಿಸ್ಕೊಡ್ತೀನಿ. ರಾಕಿ ಅವರ, ಐ ಲವ್ ಯು. ಮುದ್ದಾಗಿ ನೀನು ನನ್ನ ಕೂಗಿದೆ. ಹೊಟ್ಟೆ ತುಂಬಾ ಊಟ ಮಾಡಿ, ಹೊಟ್ಟೆ ಉರ್ಕೊಳ್ಳೋರು ಉರ್ಕೊಳ್ಳಿ. ನೋಡಿ ಜನ ಹುಚ್ಚನ ಹೆಂಡತಿ ಅಂತ ನಿಮ್ಮನ್ನ ಗೇಲಿ ಮಾಡ್ತಾರೆ, ಅದಕ್ಕಿಂತ ಅವಮಾನ ಬೇಕಾ? ಅವರು ಮುಂದೆ ನನ್ನ ಗಂಡ ಆಗೋರು. ಅವ್ರಿಗೆ ಇನ್ನೊಂದ್ಸತಿ ಹುಚ್ಚ ಅಂದ್ರ ನಿಮ್ಮ ಮೇಲೆ ನಾ ಕೇಸ್ ಹಾಕ್ಬೇಕಾಗ್ತೈತಿ.